ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಈಗಾಗಲೇ ಪೂಜೆ ವಿಧಾನ, ಶುಭ ಮುಹೂರ್ತ ಇವೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇನ್ನು ಕೆಲವೊಂದು ವಿಚಾರಗಳು ಮಾತ್ರ ಇರುವಂಥದ್ದು. ಅದು ಏನಪ್ಪ ಅಂದರೆ ಬಹುಮುಖ್ಯವಾಗಿ ನಾನು ತಿಳಿಸ್ಕೊಡ್ಬೇಕಾಗಿರುವಂಥದ್ದು, ಈಗಾಗಲೇ ನೀವು ಎಳ್ಳು ಬೆಲ್ಲ ಪ್ಯಾಕೆಟ್ ಎಲ್ಲ ಸಿದ್ಧತೆ ಮಾಡಿಕೊಂಡು ಯಾರಿಗೆಲ್ಲ ಏನೆಲ್ಲ ಗಿಫ್ಟ್ ಕೊಡಬೇಕು ಇವೆಲ್ಲ ಕೂಡ ಸಿದ್ಧತೆ ಮಾಡ್ಕೊಂಡಿರ್ತೀರಿ. ಆದರೆ ನೀವು ಮಕ್ಕಳನ್ನು ಕಳಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ಕಳಸವನ್ನು ಬೆಳಗಬೇಕು, ಕಳಸ ಬೆಳಗೋದು ಅಂದರೆ ಫಲ ಹಾಕುವುದು ಅಂತ, ಫಲ ಎರಿಯುವುದು ಅಂತಲೂ ಕೂಡ ಅಂತಾರೆ. ಇದರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ನಮ್ಮ ಒಂದು ಧಾರ್ಮಿಕ ಮಹತ್ವದಲ್ಲಿ ಎಳ್ಳು ಬೆಲ್ಲವನ್ನು ನಾವು ಯಾಕೆ ಕೊಡಬೇಕು, ಯಾಕೆ ನಾವು ದಾನ ಮಾಡಬೇಕು ಅಂದರೆ, ಎಳ್ಳು ಅನ್ನೋದು ಪಿತೃತೃಪ್ತಿ ಮತ್ತು ಶನಿ ಶಾಂತಿ ಮಾಡುವಂಥದ್ದು. ಜೊತೆಲಿ ಬೆಲ್ಲ ಅನ್ನೋದು ಸೂರ್ಯನ ಕೃಪೆ ಮತ್ತು ಶುಭ ಫಲ ಸಿಗುವಂಥದ್ದು. ಹಾಗಾಗಿ ಸೂರ್ಯ ಸಂಕ್ರಮಣದ ದಿನ ಈ ಎರಡೂ ಸೇರಿ ನಮಗೆ ಪುಣ್ಯ ವೃದ್ಧಿ ಆಗುತ್ತದೆ. ಹಾಗಾಗಿ ನಾವು ಎಳ್ಳು ಬೆಲ್ಲವನ್ನು ನಾವು ಕೊಡುವುದು ತುಂಬಾ ಒಳ್ಳೆಯದು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ನೀವು ಯಾರಿಗೆ ಎಳ್ಳು ಬೆಲ್ಲವನ್ನು ನೀವು ಕೊಡ್ತಾ ಇದ್ದೀರಿ ಅಂತಂದರೆ, ಮೊದಲು ಹಿರಿಯರಿಗೆ ಕೊಟ್ಟು ಅವರಿಂದ ನೀವು ಆಶೀರ್ವಾದ ತೆಗೆದುಕೊಂಡಾಗ ನಿಮಗೆ ಆಯಸ್ಸು, ಆರೋಗ್ಯ ಇವೆಲ್ಲವೂ ಕೂಡ ಹೆಚ್ಚಾಗುತ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಎಳ್ಳು ಬೆಲ್ಲ ನಾವು ಹಂಚುವುದು ಕಾರಣ ಏನಪ್ಪ ಅಂತಂದರೆ, ಬಂಧು ಮಿತ್ರರಿಗೆ ಹಂಚಿಕೊಳ್ಳೋದ್ರಿಂದ ನಮ್ಮ ಒಂದು ಸಂಬಂಧದಲ್ಲಿ ಬಲ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಒಂದು ಎಲ್ಲನೂ ನಿಮಗಿನ್ನೂ ಸರಳವಾಗಿ ಹೇಳಬೇಕಪ್ಪ ಅಂತಂದರೆ, ಮನಸ್ಸು ಶುದ್ಧಿ ಮಾಡಿಕೊಳ್ಳುವಂಥದ್ದು ಮತ್ತು ಸೌಹಾರ್ದತೆ ಹೆಚ್ಚು ಮಾಡುವಂಥದ್ದು. ಅಂದರೆ ಕೋಪ, ದ್ವೇಷ, ಹಳೆಯ ಅಸಮಾಧಾನಗಳನ್ನೆಲ್ಲವನ್ನೂ ಬಿಟ್ಟು ಒಂದು ಮಧುರವಾದ ಮಾತು, ಮಧುರ ಸಂಬಂಧವನ್ನು ಬೆಸೆಯೋದಕ್ಕೋಸ್ಕರ ನಾವು ಈ ಒಂದು ಎಳ್ಳು ಬೆಲ್ಲವನ್ನು ಕೊಡ್ತೇವೆ. ಮತ್ತೊಂದು ಮಹತ್ವ ಏನಪ್ಪ ಅಂತಂದರೆ, ಋತು ಬದಲಾವಣೆ. ಅಂದರೆ ಈ ಸಂಕ್ರಾಂತಿಯ ನಂತರ ನಮಗೆ ಚಳಿಗಾಲ ಕಡಿಮೆ ಆಗ್ತಾ ಹೋಗುತ್ತದೆ. ಎಳ್ಳು ದೇಹಕ್ಕೆ ಉಷ್ಣತೆ ಕೊಡ್ತಾ ಹೋಗುತ್ತದೆ. ಬೆಲ್ಲ ಏನಪ್ಪ ಅಂದರೆ ಶಕ್ತಿ ಮತ್ತು ಜೀರ್ಣಶಕ್ತಿ ಹೆಚ್ಚಿಗೆ ಮಾಡ್ತಾ ಹೋಗುತ್ತದೆ. ಒಂದು ದೇಹ ಸಮತೋಲನದಲ್ಲಿರಲು ನಾವು ಎಳ್ಳು ಬೆಲ್ಲವನ್ನು ತಿಂತೇವೆ. ಹಾಗೆ ಎಳ್ಳು ಬೆಲ್ಲವನ್ನು ಕೂಡ ನಾವು ಒಬ್ಬರಿಗೆ ಒಬ್ಬರು ಕೊಟ್ಟು ನಾವು ಒಂದು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುತ್ತೇವೆ. ಈಗ ಬನ್ನಿ, ನಾವು ಯಾವ ರೀತಿ ನಾವು ಎಳ್ಳನ್ನು ದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಮೊದಲು ನೀವು ಮಕ್ಕಳನ್ನ ಯಾವ ದಿಕ್ಕಿನಲ್ಲಿ ಕೂರಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತದೆ. ನೀವೇನು ಮಾಡಬೇಕು ಅಂದರೆ, ಈಗಾಗಲೇ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಂಡಿರ್ತೀರಿ. ಪೂಜೆ ಎಲ್ಲ ಮಾಡಿಕೊಂಡ ನಂತರದಲ್ಲಿ ನೀವು ಏನು ಮಾಡಬೇಕಂದ್ರೆ, ಎಳ್ಳನ್ನು ನೀವು ಎಳ್ಬಿರೋದಕ್ಕೆ ಮಕ್ಕಳನ್ನು ಕಳಿಸುವಂಥ ಸಂದರ್ಭ ಅದು ಯಾವ ಸಮಯ ಅಂತ ಅಂದರೆ, ಈಗಾಗಲೇ ನಾನು ತಿಳಿಸಿರುವ ಹಾಗೆ ಈಗ ಸಂಜೆಯ ಸಮಯದಲ್ಲಲ್ವ ನಾವು ಎಳ್ಬಿರುವಂಥದ್ದು. 15ನೇ ತಾರೀಕು ಗೋಧೂಳಿ ಸಮಯ ಸಂಜೆ 6 ಗಂಟೆ 10 ನಿಮಿಷದಿಂದ 6 ಗಂಟೆ 35 ನಿಮಿಷದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಮಕ್ಕಳನ್ನು ದೇವರ ಮುಂದೆ ಕೂರಿಸಿ, ಅಥವಾ ದೇವರ ಮುಂದೆ ಕೂರಿಸಿದ್ರು ಕೂಡ ಆ ಮಕ್ಕಳನ್ನು ನೀವು ಪೂರ್ವ ದಿಕ್ಕಿಗೆ ಕೂರಿಸ್ಬೇಕು. ಪೂರ್ವ ದಿಕ್ಕೇ ಯಾಕೆ ಬೇಕು ಅನ್ನೋದಾದರೆ, ಪೂರ್ವ ದಿಕ್ಕು ಅನ್ನುವಂಥದ್ದು ಸೂರ್ಯನ ದಿಕ್ಕಾಗಿರುತ್ತದೆ. ಹಾಗಾಗಿ ಸಂಕ್ರಾಂತಿ ಸೂರ್ಯನ ಆರಾಧನೆಯ ಹಬ್ಬ ಆಗಿರೋದ್ರಿಂದ ಸೂರ್ಯನ ಕೃಪೆ ನಮಗೆ ಹೆಚ್ಚಾಗಬೇಕು. ಮಕ್ಕಳಲ್ಲಿ ಒಂದು ಆರೋಗ್ಯ, ಆಯುಷು ಮತ್ತು ಬುದ್ಧಿವರ್ಧನೆಗಾಗಿ ನಾವು ಅತ್ಯಂತ ಶುಭ ದಿನವಾಗಿರೋದ್ರಿಂದ ನಾವು ಮಕ್ಕಳನ್ನು ಪೂರ್ವ ದಿಕ್ಕಿಗೆ ಒಂದು ಮಣೆಯನ್ನು ಹಾಕಿ ಕೂರಿಸಬೇಕು. ನೆಲದ ಮೇಲೆ ಕೂರಿಸಬೇಡಿ, ಅಥವಾ ಒಂದು ಚಾಪೆ ಅದನ್ನಾದರೂ ಹಾಕಿ ನೀವು ಕೂರಿಸ್ಬೇಕಾಗುತ್ತದೆ. ನಂತರದಲ್ಲಿ ಒಂದು ಕಳಸ ಸಿದ್ಧತೆ ಮಾಡ್ಕೊಳ್ಳಿ. ಕಳಸ ಅಂದರೆ ನಾನು ನಿಮಗೆ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಹಬ್ಬದ ಸಮಯದಲ್ಲಾದ್ರೂ. ಅಂದರೆ ಕಳಸ ಅಂದರೆ ನೀರನ್ನು ಕಳಸದೊಳಗೆ ನೀರನ್ನು ಹಾಕಿ 3 ವಿಳೆದೆಲೆ ಇಟ್ಟು ಮೇಲೆ ಒಂದು ನಿಂಬೆಹಣ್ಣನ್ನು ಇಡ್ತೀವಿ. ಹಾಗೆ ಅದರ ಮುಂದೆ 2 ದೀಪ ಹಚ್ಚಿಟ್ಟಿರ್ತೀವಿ. ಆ ಒಂದು ಕಳಸವನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಜೊತೆಯಲ್ಲಿ ಮಕ್ಕಳಿಗೆ ನಾವು ಏನೆಲ್ಲ ಫಲ ಎರಿಬೋದು ಅಂತಂದರೆ, ತುಂಬ ಕಡೆ ಎಲಿಚೆ ಹಣ್ಣು ಅಂತ ಸಿಗುತ್ತೆ, ಆದರೆ ನಮಗೆ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾವು ಸರಳವಾಗಿ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ, ಅವರೆಕಾಳು ಮತ್ತು ಶೇಂಗಾ ಬೀಜ, ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಗೆಣಸು ಪುಟ್ಟದಾಗಿ ಹೆಚ್ಚಿಡ್ಕೋಬೇಕು. ಗೆಣಸು, ಆಮೇಲೆ ಕಬ್ಬು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ರೀತಿಯಾಗಿ ಕಬ್ಬನ್ನು ಕೂಡ, ಆಮೇಲೆ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಅಚ್ಚು, ಆಮೇಲೆ ಕಾಯಿನ್ಗಳು, 1 ರೂಪಾಯಿ ಕಾಯಿನ್ ಆದರೂ ಸರಿನೇ, 5 ರೂಪೀಸ್ ಕಾಯಿನ್ ಆದರೂ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟರ ಮಟ್ಟಿಗೆ ಒಂದು ಇಡೀ ಕಾಯಿನನ್ನು ನೀವು ತೆಗೆದುಕೊಳ್ಳಿ. ಅಷ್ಟನ್ನು ನೀವೀಗ ಅಕ್ಕಿಯನ್ನು ಆಳಿತೀರಲ್ಲ, ಒಂದು ಸೇರು ಅಥವಾ ಪಾವು, ಪುಟ್ಟದಾಗಿರುವಂಥದ್ದು ಪಾವು, ಅದರೊಳಗೆ ನೀವು ಅಷ್ಟು ವಸ್ತುಗಳನ್ನು ತುಂಬಿಸ್ಬೇಕಾಗುತ್ತದೆ. ತುಂಬಿಸ್ಬಿಟ್ಟು ಎಷ್ಟು ಮಕ್ಕಳಿರ್ತಾರೋ ಅಷ್ಟು ಮಕ್ಕಳನ್ನು ನೀವು ಆ ಒಂದು ಮಣೆಯ ಮೇಲೆ ಕೂರಿಸಿ, ಅಂದರೆ ಪಕ್ಕದಲ್ಲಿ ಕೂರಿಸಿ ಅವರಿಗೆ ಮೊದಲು ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ತಾಂಬೂಲ ಸಿದ್ಧತೆ ಮಾಡ್ಕೊಳ್ಳಿ. ಎಲೆ, ಅಡಿಕೆ, ಬಾಳೆಹಣ್ಣು ಆ ಮಕ್ಕಳ ಕೈಗೆ ಕೊಡಿ. ಅದರ ನಂತರದಲ್ಲಿ ಮಕ್ಕಳಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅವರ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ನೀವು ಕಳಸ ಏನಿಟ್ಟಿರ್ತೀರ ಕಳಸವನ್ನು ಬೆಳಗ್ಬಿಟ್ಟು, ಆಮೇಲೆ ನೀವು ಏನು ಹೀಗೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ, ಒಂದು ಪಾವಿನಲ್ಲಿ ಎಳ್ಳು, ಬೆಲ್ಲ, ಸಕ್ಕರೆ ಹೆಚ್ಚು, ಗೆಣಸು, ಕಬ್ಬು ಇವೆಲ್ಲವನ್ನು ಕೂಡ ಅವರ ತಲೆ ಮೇಲೆ ನೀವು ಸ್ವಲ್ಪನೇ ಹಾಕ್ತಾ ನೀವು ಏನು ಹೇಳಬೇಕು ಅಂತಂದರೆ, ಮಕ್ಕಳಿಗೆ ಒಳ್ಳೆಯ ಮಾತಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದರ ಜೊತೆಯಲ್ಲಿ ಒಳ್ಳೆಯ ಬುದ್ಧಿಯನ್ನು ನಾವು ಬೆಳೆಸ್ಕೋಬೇಕು, ಎಲ್ಲದೂ ಕೂಡ ಒಳ್ಳೆಯದ ರೀತಿಯಲ್ಲಿ ದಾರಿಯಲ್ಲಿ ನಡಿಬೇಕು ಅಂತೇಳಿ ನೀವು ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಅವರ ಆಯಸ್ಸು, ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರಬೇಕು ಮಕ್ಕಳಲ್ಲಿ ಅಂತ ನೀವು ಹೇಳಿಕೊಂಡು ನೀವು ದೇವರಿಗೆ ಮೊದಲು ನಮಸ್ಕಾರ ಮಾಡಿ, ನಂತರದಲ್ಲಿ ಮಕ್ಕಳಿಗೆ ನೀವೇನೋ ಒಂದು ಪಾವಲಿ ಸಿದ್ಧತೆ ಮಾಡ್ಕೊಂಡಿರ್ತೀರ ಅದನ್ನು
ಅದನ್ನು ಮಕ್ಕಳ ತಲೆ ಮೇಲೆ ಹಾಕಬೇಕು. ಎಷ್ಟು ಬಾರಿ ಹಾಕ್ಬೋದು ಅಂದರೆ ಒಮ್ಮೆ ಹಾಕಿದ್ರೆ ಸಾಕು, ಅಥವಾ 3 ಬಾರಿ ಇಷ್ಟನ್ನು ಹಾಕಿದ್ರೆ ಸಾಕು. ಈ ರೀತಿ ನಾವು ಹಾಕೋದ್ರಿಂದ ದೇಹ, ಮನಸ್ಸು, ಆತ್ಮಶುದ್ಧಿ ಆಗುತ್ತದೆ. ಮಕ್ಕಳಲ್ಲೂ ಕೂಡ ಬದಲಾವಣೆ ಕಾಣ್ತಾ ಹೋಗ್ತೀರಿ. ಆ ರೀತಿಯಾಗಿ ನೀವು ಫಲ ಎರಿಬೇಕು. ನಂತರದಲ್ಲಿ ಮತ್ತೊಮ್ಮೆ ಕಳಸವನ್ನು ಬೆಳಗಿ ನಮಸ್ಕಾರ ಅಂದರೆ ಮಕ್ಕಳು ನಿಮಗೆ ನಮಸ್ಕಾರ, ದೊಡ್ಡವರಿಗೆ ಹಿರಿಯರಿಗೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು, ನಂತರದಲ್ಲಿ ನೀವೇನೆಲ್ಲ ಸಿದ್ಧತೆ ಮಾಡಿರ್ತೀರೋ, ಎಳ್ಳು ಬೆಲ್ಲ ಪ್ಯಾಕೆಟು, ನೀವೇನೇನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿರ್ತೀರೋ ಅವೆಲ್ಲವನ್ನು ನೀವು ಕವರ್ ಮಾಡಿ ಮಕ್ಕಳನ್ನು ನೀವು ಬಾಗಿಲಿಂದ ಆಚೆಗೆ ಕಳಿಸ್ಬೋದು. ಆಮೇಲೆ ಮತ್ತೊಂದು ಏನಂದರೆ, ನೀವು ಎಷ್ಟು ಜನಕ್ಕೆ ಕಳಿಸ್ತೀರೋ ಕಳಿಸಿ, ಎಲ್ಲ ಮುಗಿದ ನಂತರದಲ್ಲಿ ಮನೆಗೆ ಬರ್ತಾರಲ್ಲ ರಾತ್ರಿ ಸಮಯದಲ್ಲಿ, ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ. ಕೆಂಪಾರತಿ ಯಾವ ರೀತಿ ಸಿದ್ಧತೆ ಮಾಡಬೇಕು ಅಂತಂದರೆ, ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಅದಕ್ಕೆ ಯಾವುದೇ ಹಿತ್ತಾಳೆ, ತಾಮ್ರ ಯಾವುದಾದ್ರೂ ಪರವಾಗಿಲ್ಲ, ತೆಗೆದುಕೊಂಡು ಅದರಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಸುಣ್ಣವನ್ನು ಹಾಕಿ, ಸುಣ್ಣ ಮತ್ತು ಅರಿಶಿಣ ಹಾಕಿದಾಗ ಅದು ಕೆಂಪು ನೀರಾಗಿ ಪರಿವರ್ತನೆ ಆಗುತ್ತದೆ. ಅದರಲ್ಲಿ 2 ದೀಪವನ್ನಿಡಿ, ಇಟ್ಬಿಟ್ಟು ಮಕ್ಕಳಿಗೆ ಬೆಳಗ್ಬಿಟ್ಟು 3 ಸರಿ ದೃಷ್ಟಿ ತೆಗೆದು, ನಂತರದಲ್ಲಿ ಆ ನೀರನ್ನು ಮಕ್ಕಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಹಚ್ಚಿಬಿಟ್ಟು, ಆಮೇಲೆ ನೀವು ಹೊರಗೆ ಹೋಗಿ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಅದರ ಗಿಡದ ಮೇಲೆ ಹಾಕಿ. ಅಥವಾ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ, ಮಧ್ಯ ದಾರಿಯಲ್ಲಿ ಹಾಕಿಬಿಡ್ತಾರೆ, ಅದು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನೀವು ನಿಮ್ಮ ಮಕ್ಕಳ ದೃಷ್ಟಿ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕ್ಬಿಡಿ. ಯಾಕಂದರೆ ಮಕ್ಕಳಿಗೆ ನಾವು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ. ಅದರಲ್ಲೂ ಹೆಣ್ಮಕ್ಳು ಅಂದರೆ ವಿಶೇಷವಾಗಿ ತುಂಬ ಚೆನ್ನಾಗಿ ಮಗ್ಗಿನ ಜಡೆ ಅಂತೆ, ರೇಷ್ಮೆ ಲಂಗ ಎಲ್ಲ ಹಾಕಿ ತುಂಬ ಒಂಥರ ನಮಗೆ ಯಾವ ರೀತಿ ಖುಷಿ ಕೊಡುತ್ತೋ ಮಕ್ಕಳನ್ನ ನಾವು ಆ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಆಮೇಲೆ ನನಗೆ ಒಬ್ಬರು ಮೆಸೇಜ್ ಹಾಕಿದ್ರು, ಯಾಕೆ ಗಂಡು ಮಕ್ಕಳು ಮಾಡಬಾರ್ದು ಅಂತೇಳಿ. ಖಂಡಿತವಾಗ್ಲೂ ಮಾಡ್ಬೋದು. ಹೆಣ್ಮಕ್ಳು ಗಂಡು ಮಕ್ಕಳು ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಇಬ್ಬರೂ ಕೂಡ ಎಳ್ಳು ಬೆಲ್ಲವನ್ನು ಕೊಡಬೇಕು. ಆಮೇಲೆ ಇಬ್ಬರೂ ಕೂಡ ಒಳ್ಳೆಯ ಮಾತಾಡಬೇಕು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಲೇ ಬಯಸಬೇಕು. ಈ ರೀತಿಯಾಗಿ ನೀವು ಎಳ್ಳು ಬೆಲ್ಲವನ್ನು ಕೊಟ್ಟು ಮಕ್ಕಳಲ್ಲಿ ನೀವು ಕಳಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನೀವು ಆಶೀರ್ವಾದ ಮಾಡಬೇಕು. ಹಾಗೆ ನಾನು ತಿಳಿಸಿರುವಂಥ ವಸ್ತುಗಳಲ್ಲಿ ನಿಮಗೆ ಅದರಲ್ಲಿ ಎಷ್ಟು ವಸ್ತುಗಳು ಸಿಗುತ್ತೋ ಅಷ್ಟು ಸಲ ಕಾಯಿನ ಹಾಕೋದು ಮರಿಬೇಡಿ. ದುಡ್ಡು ಲಕ್ಷ್ಮಿಯ ಸಂಕೇತ, ಅದು ಹಾಕಿ. ಕಬ್ಬು, ಎಳ್ಳು, ಬೆಲ್ಲ, ಸಕ್ಕರೆ ಇಷ್ಟನ್ನು ಹಾಕಿದರೂ ಸಾಕು. ಹಾಗೆ ನಿಮ್ಮ ಮನೆಗೂ ಕೂಡ ತುಂಬ ಜನ ಎಳ್ಬೀರೋದಕ್ಕೆ ಬರ್ತಾ ಇರ್ತಾರೆ. ಅವರು ಬಂದಾಗಲೂ ಕೂಡ ಹಾಗೆ ಕಳ್ಸೋದಕ್ಕೆ ಹೋಗಬೇಡಿ. ಅವರಿಗೆ ಅರಿಶಿನ ಕುಂಕುಮವನ್ನು ಕಳಿಸಿ. ನಿಮ್ಮ ಮಕ್ಕಳು ಅವ್ರ ಮನೆಗೆ ಕೊಟ್ಟರು ಕೂಡ ನೀವು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸಿ. ಅದರಲ್ಲೂ ಗರ್ಭಿಣಿಯರು ಯಾರಾದರೂ ಬಂದರು ಅಂದರೆ, ಆಮೇಲೆ ಪುಟ್ಟ ಮಕ್ಕಳು, ಒಂದು ಸಣ್ಣ ಹುಟ್ಟಿದ ಮಕ್ಕಳು ಕರ್ಕೊಂಬರ್ತಾ ಇರ್ತಾರೆ, ಆ ಮಕ್ಕಳು ನೀವು ಹಾಗೆ ಕಳ್ಸೋದಕ್ಕೆ ಹೋಗಬೇಡಿ. ಆ ಮಕ್ಕಳಿಗೆ ಆದಷ್ಟು ಒಂದು ಸ್ವಲ್ಪ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಿ, ಒಂದು ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ತಿನ್ನಿಸಿ, ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ, ಆ ತಾಯಿಗೆ, ಮಗು ತಾಯಿಗೆ ಏನು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಒಂದು ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟು ಕಳಿಸಿ. ಹಾಗೆ ಗರ್ಭಿಣಿಯರು ಬಂದಾಗ ಸುಲಿದಿರುವ ಕಾಯನ್ನು ಕೊಡೋದಕ್ಕೆ ಹೋಗಬಾರ್ದು. ಸಿಪ್ಪೆ ಸಮೇತ ಇರುವ ಕಾಯನ್ನೇ ಕೊಡಬೇಕಾಗುತ್ತದೆ. ಈಗ ಅವೆಲ್ಲ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಒಂದು ಪಕ್ಷ ಇದ್ದರೆ ಕೊಡಿ, ಇಲ್ಲ ಅಂದಾಗ ಕಾಯನ್ನು ಕೊಡೋದಕ್ಕೆ ಹೋಗಬೇಡಿ. ಎಲೆ, ಅಡಿಕೆ, ಬಾಳೆಹಣ್ಣು, ನಿಮ್ಮ ಮನೇಲಿ ಎಷ್ಟು ಥರ ಹಣ್ಣುಗಳಿರುತ್ತೋ ಆ ಹಣ್ಣನ್ನು ಸೇರಿಸಿ ನೀವು ಒಂದು ಬ್ಲೌಸ್ ಪೀಸನ್ನು ಇಟ್ಟು ಅವರಿಗೆ ಒಂದು ತಾಂಬೂಲದಲ್ಲಿ ರೀತಿಯಲ್ಲಿ ಕೊಡಿ. ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಎಳ್ಳು ಬೆಲ್ಲ ಬೀರುವ ವಿಧಾನ, ಯಾವ ದಿಕ್ಕಿನಲ್ಲಿ ಕೂರಿಸ್ಬೇಕು, ಹೀಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.